ಫ್ರೆಂಡ್ಸ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನೀವು PUC ಒಳಗಿದ್ರ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಅದ್ರೊಳಗು ಸೈನ್ಸ್ ತಗೊಂಡಿದ್ರ ನೀವೇನ್ ಯೋಚನೆ ಮಾಡ್ತಿರ್ತೀರಿ? ಒಂದು ಇಂಜಿನಿಯರಿಂಗ್ ಹೋಗ್ಬೇಕು, ಇಲ್ಲ ಮೆಡಿಕಲ್ ಹೋಗ್ಬೇಕು, ಇಲ್ಲ BSc ಮಾಡೋಣ ಅಥವಾ BBA ಡಿಗ್ರಿ ಮಾಡೋಣ ಅಂತ ಹೇಳಿ ವಿಚಾರ ಮಾಡ್ತಿರ್ತೀರಿ. ಆದ್ರೆ ನಿಮ್ಮಲ್ಲೇ ಎಷ್ಟು ಜನ ನಾನು ಅಗ್ರಿಕಲ್ಚರ್ ಅದನ್ನ ಆರಿಸ್ಕೊಳ್ತೀನಿ ಅಂತ ಮುಂದೆ ಬರ್ತೀರಿ? ಅಥವಾ ನೀವು ಎಷ್ಟು ಜನ ನಿಮ್ ಫ್ರೆಂಡ್ಸ್ ಅಗ್ರಿಕಲ್ಚರ್ ನಾನ್ ಡಿಗ್ರಿ ಆಗಿ ತಗೊಂಡಿನಿ ಅಂತ ಹೇಳೋರಿತಾರ? ಹಂಗೇನಾದ್ರು ನೀವು ಕೇಳಿದ್ರ ನೀವ್ ಅನ್ಕೋಬಹುದು ಬ್ಯಾರೆ ಏನ್ ಸಿಗ್ಲಿಲ್ಲ ಅವಂಗ ಅದಕ್ಕೆ ಅಗ್ರಿಕಲ್ಚರ್ ತಗೊಂಡಾನ ಅಂತ ಹೇಳಿ. ನಿಮ್ಗೂ ಹಂಗ ಅಂತಾರ ಅಂತ ಹೇಳಿ ನೀವು ಅಗ್ರಿಕಲ್ಚರ್ ತಗೋಬೇಕು ಅಂತ ಹೇಳಿ ಬಯಸುದಿಲ್ಲೇನು? ಆದ್ರ ಇವತ್ತಿನ ವಿಡಿಯೋ ಮೂಲಕ ಒಂದು ಮಾತನ್ನ ನಾನು ಸ್ಪಷ್ಟಪಡಿಸ್ತೀನಿ. ಕೃಷಿ ಅನ್ನೋದು ಒಂದು ಪರ್ಯಾಯ ಆಯ್ಕೆ ಅಲ್ಲ. ಆಲ್ದೋ ನಾವು ಇದನ್ನ ಅಲ್ಟರ್ನೇಟಿವ್ ಕರಿಯರ್ ವಿಡಿಯೋ ಸರಣಿ ಒಳಗ ಹಾಕಿವಿ, ಆದ್ರ ಇದು ನಮ್ಮ ದೇಶದ ಆದ್ಯತೆ. ನನ್ನ ಮಾತ್ ನಂಬ್ರಿ, ಭಾರತದಾಗ ಅಷ್ಟ ಅಲ್ಲ, ಇಡೀ ಜಗತ್ನಾಗ ಕೃಷಿ ಅಗ್ರಿಕಲ್ಚರಲ್ ಸೆಕ್ಟರ್ ಬಹಳ ಫಾಸ್ಟ್ ಆಗಿ ಗ್ರೋ ಆಗುವಂತ ಸೆಕ್ಟರ್ ಆಗ್ತದ. IT ಕಂಪನಿಗಳು ಒಂದ್ ದಿವಸ ನಿಲ್ಬಹುದು, ಶೇರ್ ಮಾರ್ಕೆಟ್ ಮುಚ್ಚಬಹುದು, ಬೇರೆ ಯಾವುದೋ ಉದ್ಯೋಗದಾಗ ಅಲ್ಲೋಲ ಕಲ್ಲೋಲ ಆಗಬಹುದು. ಆದ್ರ ರೈತ ಬೆಳಿ ಏನ್ ಬೆಳಿತಾನ ಅದು ಯಾವಾಗ್ಲೂ ನಿಲ್ಲುವುದಿಲ್ಲ. ಯಾಕಂದ್ರೆ ಜನರಿಗೆ ಊಟ ಬೇಕು. ಅಗ್ರಿಕಲ್ಚರ್ ನಮ್ಮ ಭಾರತದ 144 ಕೋಟಿ ಬಿಟ್ಟು ಹೊರಗಿನ ಜನರಿಗೂ ಅನ್ನ ನೀಡುವಂತ ಒಂದು ಸೆಕ್ಟರ್. ನೀವು ನಮ್ಮ ಚಾನೆಲ್ ವಿವಾದಕ್ಕೆ ಹೊಸಬ್ರಿದ್ರ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಯಾಕಂದ್ರೆ ನಿಮ್ಗ ಇನ್ನೂ ಜಾಸ್ತಿ ಅಲ್ಟರ್ನೇಟಿವ್ ಕರಿಯರ್ ಗಳ ಬಗ್ಗೆ ನಾವು ಹೇಳ್ಕೊಡ್ತೀವಿ. ಭಾರತದೊಳಗ ಕೃಷಿ ಯಾಕೆ ಮುಖ್ಯ? ನಮ್ಮ ದೇಶದಾಗ 45-50% ಜನಸಂಖ್ಯೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಕೃಷಿಯನ್ನ ಅವಲಂಬಿಸದ. ಆದ್ರೆ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಅವ. ಅವೇನಂದ್ರ ಅಗ್ರಿಕಲ್ಚರ್ ಸೆಕ್ಟರ್ ಇನ್ನೂ ಅನ್ಆರ್ಗನೈಸ್ಡ್ ಅದ. ಬಹಳಷ್ಟು ರೈತರು ಸಣ್ಣ ಅಥವಾ ಅತಿ ಸಣ್ಣ ಭೂಮಿ ಮಾಲೀಕರು. ಮೆಜಾರಿಟಿ ರೈತರು ಒಣಬೇಸಾಯ ಮಾಡ್ತಾರ, ಅಂದ್ರ ಮಳೆಯನ್ನೇ ಆಧರಿಸಿ ಕೃಷಿ ಮಾಡ್ತಾರ. ಡೈರೆಕ್ಟ್ ಕನ್ಸ್ಯೂಮರ್ ಪ್ಲಾಟ್ಫಾರ್ಮ್ ಇರ್ದನ ಮಧ್ಯವರ್ತಿಗಳಿಂದ ಅವರು ಕೃಷಿ ಉತ್ಪನ್ನಗಳ ಬೆಲೆ ಏರುಪೇರು ಆಗೋ ಸಮಸ್ಯೆಯನ್ನ ಎದುರಿಸ್ತಾರ. ಮಣ್ಣಿನ ಫಲವತ್ತತೆ, ಸಾಯಿಲ್ ಫರ್ಟಿಲಿಟಿ ದಿನಕ್ ದಿನ ಕಡಿಮೆ ಆಗ್ತಾ ಹೋಗ್ತದ. ನ್ಯಾಚುರಲ್ ಕೆಲಾಮಿಟೀಸ್ ಆಗ್ತಾವ, ಬಹಳ ಜಾಸ್ತಿ ಮಳಿ ಆಗೋದು ಅಥವಾ ಮಳಿನೇ ಇಲ್ಲ, ಇಂಥವೆಲ್ಲ. ಅಂದ್ರ ನಮ್ ಕಡೆ ಏನೂ ಇಲ್ಲ, ಎಲ್ಲಾ ಪ್ರಕೃತಿಯ ಆಟ ಅಂತ ಹೇಳಿ ನಂಬ್ಕೊಂಡು ಇರೋ ರೈತರನ್ನ ಜಾಸ್ತಿ ಇದ್ದಾರೆ. ರೈತರು ನಮಗಾಗಿ ಆಹಾರ ಬೆಳಿತಾರ, ಆದ್ರೆ ಅವರ ಒಂದು ಸ್ಟೇಬಲ್ ಇನ್ಕಮ್ ಗೆ ಪರದಾಡ್ತಾ ಇದಾರೆ. ನಿಮ್ಗ ಅವ್ರ ಬಗ್ಗೆ ಕಾಳಜಿ ಇದ್ರ, ವಿದ್ಯಾವಂತ ಯುವಕರು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಹೇಳಿ ನಿಮ್ಗೆ ಅನ್ಸಿದ್ರ, ಸೈಂಟಿಫಿಕ್ ಆಗಿ ರೈತರ ಇನ್ಕಮ್ ಹೆಚ್ಚಿಸ್ಲಿಕ್ಕೆ ನೀವು ಬಯಸಿದ್ರ, ಪ್ರಕೃತಿಗೆ ಹಾನಿ ಮಾಡ್ಲಾರ್ದ ಟೆಕ್ನಾಲಜಿಯನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಬಯಸಿದ್ರ, ಅಗ್ರಿಕಲ್ಚರ್ ಬರೇ ಒಂದು ವೃತ್ತಿ ಅಲ್ಲ, ಅದೊಂದು ಜವಾಬ್ದಾರಿ. ಈಗ ಕೃಷಿ ಬದಲಾಗಿದೆ. ಇದು ವೈಜ್ಞಾನಿಕ ಮತ್ತು ಜಾಗತಿಕ ಕೃಷಿ. ಇವತ್ತಿನ ಕೃಷಿ ಹಳೆ ಕಾಲದ ನೇಗಿಲು ಎತ್ತು ಬೇಸಾಯ ಅಲ್ಲ. ಇದು ಪ್ರಿಸಿಷನ್ ಫಾರ್ಮಿಂಗ್ ಅಂದ್ರೆ ನಿಖರ ಕೃಷಿಯನ್ನು ಒಳಗೊಂಡದ. ಹನಿ ನೀರಾವರಿ ಒಳಗ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ಯಾವ. ಡ್ರೋನ್ ಮೂಲಕ ಔಷಧಿ ಸಿಂಪಡಣೆ ಮಾಡ್ತಾರ. ಸಾಯಿಲ್ ಟೆಸ್ಟಿಂಗ್, ಮಣ್ಣು ಟೆಸ್ಟ್ ಮಾಡಿ ಆ ಮಣ್ಣಿಗೆ ಯಾವ್ದು ಸೂಟೇಬಲ್ ಅದ ಬೆಳೆ ಅದನ್ನ ಸಜೆಸ್ಟ್ ಮಾಡ್ಲಾಗ್ತದ. ಹವಾಮಾನಕ್ಕೆ ಪೂರಕವಾದ ಕೃಷಿಯನ್ನ ನಿರ್ಧರಿಸಲಾಗ್ತದ. ಮಣ್ಣಿಲ್ದೆ ಇರೋ ಕೃಷಿ ಅಂದ್ರ ಹೈಡ್ರೋಪೋನಿಕ್ಸ್ ಅದನ್ನ ಇಂಟ್ರೊಡ್ಯೂಸ್ ಮಾಡ್ಯಾರ. ಪಾಲಿಹೌಸ್ ಕೃಷಿ ಅದ. ಆಮೇಲೆ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕೃಷಿ. ಸೊ ಇಂಥವೆಲ್ಲ ಡೆವಲಪ್ಮೆಂಟ್ ಗಳು ಇವತ್ತ ಅಗ್ರಿಕಲ್ಚರ್ ಒಳಗ ನಾವು ನೋಡ್ತೀವಿ. ನೀವು ಇಸ್ರೇಲ್ ದೇಶವನ್ನ ನೋಡ್ರಿ, ಅಲ್ಲಿ ಮರುಭೂಮಿ ಹವಾಮಾನದ, ನೀರು ಬಹಳ ಕಡಿಮೆ ಅದ, ಆದ್ರೂ ಇಸ್ರೇಲ್ ಇಡೀ ಜಗತ್ತಿಗೆ ತರಕಾರಿ ಮತ್ತ ಹಣ್ಣನ್ನ ರಫ್ತು ಮಾಡ್ತದ. ಅದ್ ಹೆಂಗಂದ್ರ ಅಲ್ಲಿನ ಕೃಷಿ ವಿಜ್ಞಾನ, ಮಾಹಿತಿ ಮತ್ತ ತಂತ್ರಜ್ಞಾನದ ಮೇಲೆ ನಿಂತದ. ಭಾರತನು ಅದ ಹಾದಿ ಒಳಗ ಸಾಕ್ತಾ ಅದ. ಅಗ್ರಿಟೆಕ್ ಸ್ಟಾರ್ಟ್ಅಪ್ ಗಳು ಬೆಳಿತಾ ಇದಾವ. ಆಹಾರ ಸಂಸ್ಕರಣಾ ಉದ್ಯಮಗಳು ವಿಸ್ತರಿಸ್ತಾ ಇದಾವ. ಹಿಂಗಾಗಿ ಕೌಶಲ್ಯ ಹೊಂದಿದ ಕೃಷಿ ಪದವೀಧರರಿಗೆ ಇವತ್ತ ಭಾರಿ ಡಿಮ್ಯಾಂಡ್ ಅದ. ಕೃಷಿಯನ್ನ ಯಾರು ಆರಿಸ್ಕೋಬೇಕು ಅಂತಂದ್ರ, ನಿಮ್ಮ ಕುಟುಂಬದಾಗ ಈಗಾಗಲೇ ಕೃಷಿ ಭೂಮಿ ಇತ್ತು ಅಂತಂದ್ರ ನೀವು ಕಲಿಯೋ ಶಿಕ್ಷಣ ಅದರ ವ್ಯಾಲ್ಯೂನ್ನ ಜಾಸ್ತಿ ಮಾಡ್ತದ. ನಿಮ್ಮ ತಂದೆ ಅಥವಾ ಸಂಬಂಧಿಕರು ರೈತರಾಗಿದ್ರ ನೀವು ಆಕ್ಚುಯಲ್ ರಿಯಾಲಿಟಿಯನ್ನ ಬಲ್ಲವರಾಗ್ತೀರಿ. ಅವಾಗ ನಿಮ್ ತಂದೆ ಅಜ್ಜ ಏನ್ ಮಾಡ್ತಾ ಇದ್ರು ಅದನ್ನ ನೀವು ಆಧುನೀಕರಣ ಮಾಡಬಹುದು. ನೀವು ಗ್ರಾಮೀಣ ಹಿನ್ನೆಲೆಯವರಾಗಿದ್ರ ನಿಮ್ಮ ಕಮ್ಯುನಿಟಿಯನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ನೀವು ಬಯಸಿದ್ರ, ರೈತರ ಎಕ್ಸ್ಪ್ಲಾಯ್ಟೇಷನ್ ಅಂದ್ರ ಶೋಷಣೆಯನ್ನ ತಪ್ಪಿಸ್ಲಿಕ್ಕೆ ನೋಡಿ ವೈಜ್ಞಾನಿಕ ಉತ್ಪಾದನೆಯನ್ನ ನೀವು ಹೆಚ್ಚಿಸಬೇಕು ಅನ್ಕೊಂಡಿದ್ರ, ನಿಮಗ ಪ್ರಕೃತಿ, ಮಣ್ಣು, ಆಮೇಲೆ ಸಸ್ಟೈನೇಬಿಲಿಟಿ ಅದರ ಬಗ್ಗೆ ಆಸಕ್ತಿ ಇದ್ರ, ನಿಮ್ಗ ಸ್ಟೇಬಲ್ ಆದ ಒಂದು ಗೌರ್ಮೆಂಟ್ ಜಾಬ್ ಬೇಕಾಗಿತ್ತಂತಂದ್ರ, ಎಲ್ಲಾರು ತಗೋವಂತ ಇಂಜಿನಿಯರಿಂಗ್, ಮೆಡಿಕಲ್ ರಾಟ್ ರೇಸ್ ನಿಮ್ಗೆ ಬ್ಯಾಡ್ ಆಗಿತ್ತು ಅಂತಂದ್ರ, ಆಮೇಲೆ ಗ್ರೌಂಡ್ ರಿಯಾಲಿಟಿ ಒಳಗ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರ ಅದಕ್ಕೆ ಸೊಲ್ಯೂಷನ್ ಕಂಡು ಹಿಡಿಯೋದ್ರೊಳಗ ನೀವು ಎಂಜಾಯ್ ಮಾಡ್ತಿದ್ರಿ ಅಂದ್ರ ಕೃಷಿ ಅಥವಾ ಅಗ್ರಿಕಲ್ಚರ್ ಫೀಲ್ಡ್ ನಿಮ್ಗ ಅರ್ಥಪೂರ್ಣವಾದ ಕ್ಷೇತ್ರ.
ಇವತ್ತು ನಾವು ಕಾಣೋ ದೊಡ್ಡ ವಿಪರ್ಯಾಸ ಏನಂದ್ರ ಭೂಮಿ, ಮಣ್ಣು, ಹವಾಮಾನ, ಬೆಳೆಗಳು, ಆಮೇಲೆ ಗ್ರಾಮೀಣ ಜೀವನ ಬೇರೆದವ್ರಿಗಿಂತ ಜಾಸ್ತಿ ಗೊತ್ತಿರೋದು ಕೃಷಿ ಕುಟುಂಬದವ್ರಿಗೆ. ಆ ಕೃಷಿ ಕುಟುಂಬದ ಯುವಕ ಯುವತಿಯರೇನಿರ್ತಾರ ಅವರು ತಮ್ಮ ಕೆಲಸ ಮುಂದುವರಿಸಲಿಕ್ಕೆ ಇಚ್ಛೆ ಪಡ್ದನ ಸಿಟಿಗೆ ಹೋಗಿ IT ಇಂಜಿನಿಯರ್ ಆಗ್ಲಿಕ್ಕೆ ಇಚ್ಛೆ ಪಡ್ತಾರ. ನಾವು ಶಹರಕ್ಕೆ ಹೋಗಿರ್ತೀವಿ, ಅಲ್ಲಿ ಜೀವನ ಎಂಜಾಯ್ ಮಾಡ್ತೀವಿ, ಹಳ್ಳಿ ಜೀವನ ನಮ್ಗೆ ಸಾಕು ಅಂತ ಹೇಳಿ ಅನ್ಕೋತಿರ್ತಾರ. ಇದ್ಯಾಕಂತಂದ್ರ ಅವರು ಟಿವಿ ಒಳಗ, ಮೊಬೈಲ್ದಾಗ, ಫಿಲ್ಮ್ ಒಳಗ ಶಹರದ ಜೀವನ ನೋಡಿ ಅದರ ವೈಭವಕ್ಕೆ ಮಾರು ಹೋಗ್ತಾರ. ಎಲ್ಲಾರ್ಗತೆ ರಾಟ್ ರೇಸಿಗೆ ಬಿದ್ದು ಕೆಲ ವರ್ಷ ಅವರು IT ಕಂಪನಿ ಒಳಗ ಸೇರ್ಕೊಂಡು ಜಾಬು ಮಾಡ್ತಾರ. ಆದ್ರ ಅಲ್ಲಿ ಜೀವನ ಇಷ್ಟ ಆಗ್ಲಾರ್ದನ ಮತ್ತೆ ತಮ್ಮ ಹಳ್ಳಿಗೆ ಹೋಗ್ಬೇಕು ಅಂತ ಹಾತೊರಿತಾರ. ಇನ್ನು ಕೆಲವೊಬ್ರನ್ನ ನಾವು ನೋಡ್ತೀವಿ IT ಇಂಡಸ್ಟ್ರಿ ಒಳಗ ಒಂದು 10-15 ವರ್ಷ ಕೆಲಸ ಮಾಡಿ ಸಾಕು ಅಂತ ಹೇಳಿ ಕೆಲಸ ನಿಲ್ಲಿಸಿ ಕೃಷಿ ಮಾಡ್ತಾರ. ಬೆಂಗಳೂರು, ಚೆನ್ನೈ ಅಂತ ಊರಾಗಿದ್ದು ಸರ್ವೇ ಸಾಮಾನ್ಯ. ಆದ್ರಲ್ಲಿ ಅವರು ಸಕ್ಸಸ್ಫುಲ್ ಆಗುದಿಲ್ಲ. ಯಾಕಂತ ಹೇಳಿದ್ರ ಕೃಷಿ ಬಗ್ಗೆ ಅವ್ರಿಗೆ ನಾಲೆಜ್ ಇರುದಿಲ್ಲ, ಬರೀ ಪ್ಯಾಷನ್ ಇರ್ತದ. ಸೊ ಬರೀ ಪ್ಯಾಷನ್ ಇದ್ರೆ ಸಾಲುದಿಲ್ಲ, ಅದಕ್ಕೆ ಜ್ಞಾನನೂ ಬಹಳ ಅಗತ್ಯ. ಹಂಗಾಗಿ ನೀವು ಕೃಷಿ ಕುಟುಂಬದವ್ರು ಇದ್ರ ಅಥವಾ ಕೃಷಿ ಕುಟುಂಬದವರು ಇರದೇ ಇದ್ರೂನು ನಿಮಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇತ್ತು, ನಿಮ್ಮ ಊರಿಗೆ ಒಳ್ಳೇದ್ ಮಾಡ್ಬೇಕು, ದೇಶಕ್ಕೆ ಒಳ್ಳೇದ್ ಮಾಡ್ಬೇಕು, ನಾನು ಏನಾದ್ರೂ ಬೆಳಿಬೇಕು ಅಂತ ನಿಮ್ಗೆ ಆಳವಾದ ಆಸಕ್ತಿ ಇತ್ತು ಅಂದ್ರ ನೀವು ಕೃಷಿ ಒಳಗ ಒಂದು ಬಹಳ ಒಳ್ಳೆ ಭವಿಷ್ಯವನ್ನ ನಿರ್ಮಿಸ್ಕೊಳ್ಬಹುದು. ಈ ಭಾರತ ಒಳಗ ಕೃಷಿ ಶಿಕ್ಷಣದ ರಚನೆ ಹೆಂಗದ ಅಂತ ನೋಡೋಣ. ಈ ಅಗ್ರಿಕಲ್ಚರ್ ಎಜುಕೇಶನ್ ಅನ್ನೋದು ಒಂದು ಕಂಪ್ಲೀಟ್ ಇಕೋಸಿಸ್ಟಮ್ ಇದ್ದಂಗ. ಇಲ್ಲಿ ಮುಖ್ಯವಾಗಿ 5 ವಿಭಾಗಗಳು ಬರ್ತಾವ. ಮೊದಲನೇದ್ದು ಕೋರ್ ಅಗ್ರಿಕಲ್ಚರಲ್ ಸೈನ್ಸಸ್, ಎರಡನೇದ್ದು ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ, ಮೂರನೇದ್ದು ಕ್ರಾಪ್ ಅಂಡ್ ನ್ಯಾಚುರಲ್ ರಿಸೋರ್ಸ್ ಸ್ಪೆಷಲೈಸೇಷನ್ಸ್, ನಾಲ್ಕನೇದ್ದು ಫುಡ್, ಡೈರಿ ಅಂಡ್ ವ್ಯಾಲ್ಯೂ ಎಡಿಷನ್ ಸೈನ್ಸಸ್, ಐದನೇದ್ದು ಅಗ್ರಿ ಬಿಸಿನೆಸ್ ಅಂಡ್ ಮ್ಯಾನೇಜ್ಮೆಂಟ್. ಈಗ ಒಂದೊಂದಾಗಿ ಎಲ್ಲಾನು ನೋಡ್ಕೊತ ಹೋಗೋಣ. ಒಂದನೇದಾಗಿ ಕೋರ್ ಅಗ್ರಿಕಲ್ಚರಲ್ ಸೈನ್ಸಸ್. ಇದು ಕೃಷಿಯ ಅಡಿಪಾಯ. ಇದ್ರೊಳಗ BSc ಅಗ್ರಿಕಲ್ಚರ್ ಅಂತ ಹೇಳಿ ಒಂದು ಕೋರ್ಸ್ ಬರ್ತದ. ನೀವು ಆನರ್ಸ್ ಮಾಡ್ತೀರಿ ಅಂದ್ರೆ 4 ವರ್ಷದ ಕೋರ್ಸು, ಬರೀ ಡಿಗ್ರಿ ಮಾಡ್ತೀರಿ ಅಂತಂದ್ರೆ 3 ವರ್ಷದ ಕೋರ್ಸು. ಇದಕ್ಕೆ ಜಾಯ್ನ್ ಆಗ್ಬೇಕು ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಅದ. ನೀವು ಕರ್ನಾಟಕದಾಗ ಜಾಯ್ನ್ ಆಗ್ಬೇಕು ಅಂದ್ರೆ KCET ಕೊಡ್ಬೇಕು. ಸೆಂಟ್ರಲ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿಗೆ ಜಾಯ್ನ್ ಆಗ್ಬೇಕು ಅಂತಂದ್ರೆ CUET ಕೊಡ್ಬೇಕು. ಇಕಾರ್ ಮೂಲಕ CET ಮುಖಾಂತರ ನೀವು ಕೋರ್ಸ್ ಗಳನ್ನ ಜಾಯ್ನ್ ಆಗಬಹುದು. ಈ BSc ಅಗ್ರಿಕಲ್ಚರ್ ಒಳಗೆ ಏನ್ ಕಲಿಸ್ತಾರಂದ್ರೆ ಬೆಳೆ ಉತ್ಪಾದನೆ, ಮಣ್ಣಿನ ವಿಜ್ಞಾನ, ಸಸಿ ತಳಿ ಅಭಿವೃದ್ಧಿ, ಕೀಟ ನಿರ್ವಹಣೆ, ಕೃಷಿ ಅರ್ಥಶಾಸ್ತ್ರ ಇವೆಲ್ಲ ಕಲಿಸ್ತಾರ. ಈ BSc ಅಗ್ರಿಕಲ್ಚರ್ ಆದ್ಮೇಲೆ ನೀವು ಕೃಷಿ ಅಧಿಕಾರಿ ಆಗ್ಬಹುದು, ಅಗ್ರಿಕಲ್ಚರ್ ಆಫೀಸರ್, ಇಲ್ಲ ಬ್ಯಾಂಕ್ ಸೇರ್ಕೊಂಡು ಬ್ಯಾಂಕ್ ಕೃಷಿ ಅಧಿಕಾರಿ ಆಗ್ಬಹುದು, ರಿಸರ್ಚ್ ಅಸಿಸ್ಟೆಂಟ್ ಆಗ್ಬಹುದು, ಇಲ್ಲ ಫಾರ್ಮ್ ಮ್ಯಾನೇಜರ್, ಇಂತ ಬೇರೆ ಬೇರೆ ಕೆಲಸಗಳನ್ನ ಮಾಡಬಹುದು. ಎರಡನೇ ವಿಭಾಗ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್. ಇದು ನಾರ್ಮಲ್ ಇಂಜಿನಿಯರಿಂಗ್ ಅಲ್ಲ, ಕೃಷಿಗೆ ಸಂಬಂಧಪಟ್ಟಿರೋ ಇಂಜಿನಿಯರಿಂಗ್. ಇದರೊಳಗೊಂದು ಕೋರ್ಸ್ ಅದ BTech ಅಥವಾ BE ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್, 4 ವರ್ಷದ್ದು. ಇದನ್ನ ನೀವು ಜಾಯ್ನ್ ಆಗ್ಬೇಕು ಅಂತಂದ್ರ KCET ಇಂಜಿನಿಯರಿಂಗ್ ಸ್ಟ್ರೀಮ್ ಬರೀಬೇಕು. ಬೇರೆ ರಾಜ್ಯ ಒಳಗ ಜಾಯ್ನ್ ಆಗ್ಬೇಕು ಅಂದ್ರೆ ಇಂಜಿನಿಯರಿಂಗ್ CET, ಆಮೇಲೆ ಕೆಲವೊಂದು ಕೇಂದ್ರ ಸಂಸ್ಥೆ ಒಳಗ CUET. ಈ ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಒಳಗೆ ಏನ್ ಕಲಿಸ್ತಾರಂದ್ರ ಕೃಷಿ ಯಂತ್ರೋಪಕರಣಗಳನ್ನ ಹೆಂಗ ತಯಾರು ಮಾಡ್ಬೇಕು, ಹೆಂಗ ಮೇಂಟೆನೆನ್ಸ್ ಮಾಡ್ಬೇಕು, ನೀರಾವರಿ ವ್ಯವಸ್ಥೆಗಳು ಹೆಂಗಿರ್ತಾವ, ಜಲ ಸಂರಕ್ಷಣೆ, ಆಮೇಲೆ ಹಾರ್ವೆಸ್ಟ್ ನಂತರದ್ದು ತಂತ್ರಜ್ಞಾನ, ಹೆಂಗ ಕೊಯ್ಲು ಮಾಡ್ಬೇಕು, ಹೆಂಗ ಸಾಗಾಣಿಕೆ ಮಾಡ್ಬೇಕು, ಅವನ್ನೆಲ್ಲ ಈ ಇಂಜಿನಿಯರಿಂಗ್ ಒಳಗ ಕಲಿಸ್ಕೊಡ್ತಾರ. ನೀವು BTech BE ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿದ್ಮೇಲೆ ನೀರಾವರಿ ಇಂಜಿನಿಯರ್ ಆಗ್ಬಹುದು, ಅಗ್ರಿಟೆಕ್ ಇಂಜಿನಿಯರ್ ಆಗ್ಬಹುದು, ಪ್ರಾಜೆಕ್ಟ್ ಇಂಜಿನಿಯರ್ ಆಗ್ಬಹುದು, ಅಥವಾ ನಿಮ್ಮದಾದ ಒಂದು ಅಗ್ರಿಟೆಕ್ ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭಿಸಬಹುದು. ಮೂರನೇ ವಿಭಾಗ ಕ್ರಾಪ್ ಅಂಡ್ ನ್ಯಾಚುರಲ್ ರಿಸೋರ್ಸ್ ಸ್ಪೆಷಲೈಸೇಷನ್ಸ್, ವಿಶೇಷ ವಿಭಾಗಗಳು. ಇದರೊಳಗಿನ ಕೋರ್ಸ್ಗಳು BSc ಹಾರ್ಟಿಕಲ್ಚರ್ ಅಂದ್ರೆ ತೋಟಗಾರಿಕೆ, 4 ವರ್ಷದ ಕೋರ್ಸು. BSc ಫಾರೆಸ್ಟ್ರಿ ಅಂದ್ರೆ ಅರಣ್ಯ ವಿಜ್ಞಾನ, ಅದು 4 ವರ್ಷದ ಕೋರ್ಸು. BSc ಸಿರಿಕಲ್ಚರ್ ರೇಷ್ಮೆ ಕೃಷಿ, 4 ವರ್ಷದ ಕೋರ್ಸು. BSc ಅಗ್ರಿಕಲ್ಚರಲ್ ಬಯೋಟೆಕ್ನಾಲಜಿ, 4 ವರ್ಷದ ಕೋರ್ಸು. BSc ಸೀಡ್ ಟೆಕ್ನಾಲಜಿ, ಅದು 4 ವರ್ಷದ ಕೋರ್ಸ್. ಇದನ್ನ ಜಾಯ್ನ್ ಆಗ್ಲಿಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ಸ್ KCET, CUET, ಆಮೇಲೆ ರಾಜ್ಯ ಮಟ್ಟದ CET. ಈ ಕೋರ್ಸ್ ಒಳಗೆ ಏನ್ ಕಲಿಸ್ತಾರಂದ್ರ ಹೈ ವ್ಯಾಲ್ಯೂ ಬೆಳೆಗಳು, ಯಾವ ಬೆಳೆಗಳಿಗೆ ಜಾಸ್ತಿ ದುಡ್ಡು ಬರ್ತದ, ಕ್ಯಾಶ್ ಕ್ರಾಪ್ಸ್ ಅಂತ ಏನ್ ಹೇಳ್ತಾರ, ಅರಣ್ಯ ಪರಿಸರ, ಮಣ್ಣು ಆರೋಗ್ಯ, ಬೀಜ ಗುಣಮಟ್ಟ, ಜಿನೋಮಿಕ್ ತಂತ್ರಜ್ಞಾನ, ಇಂಥವನ್ನೆಲ್ಲ ಈ ಡಿಗ್ರಿ ಕೋರ್ಸ್ ಒಳಗೆ ಹೇಳ್ಕೊಡ್ತಾರೆ. ಈ ಡಿಗ್ರಿ ಕೋರ್ಸ್ ಗಳನ್ನ ನೀವು ಕಂಪ್ಲೀಟ್ ಮಾಡಿದ್ರೆ ಆಯಾ ಡಿಗ್ರಿಗೆ ಸಂಬಂಧಪಟ್ಟಂಗ ತೋಟಗಾರಿಕೆ ಅಧಿಕಾರಿ ಆಗ್ಬಹುದು, ಅರಣ್ಯ ಅಧಿಕಾರಿ ಆಗ್ಬಹುದು, ಮಣ್ಣು ವಿಜ್ಞಾನಿ, ಬೀಜ ತಜ್ಞ, ಬಯೋಟೆಕ್ ಸಂಶೋಧಕ, ಇಂಥವೆಲ್ಲ ಜಾಬ್ ಗಳನ್ನ ನೀವು ಮಾಡಬಹುದು. 4ನೇ ವಿಭಾಗ ಫುಡ್, ಡೈರಿ ಅಂಡ್ ವ್ಯಾಲ್ಯೂ ಎಡಿಷನ್ ಸೈನ್ಸಸ್, ಆಹಾರ ಮತ್ತು ಡೈರಿ ತಂತ್ರಜ್ಞಾನ. ಇದ್ರೊಳಗೆ ಏನ್ ಮೇನ್ ಅಂತಂದ್ರ ರೈತ ಬೆಳೆದ ಕೃಷಿ ಉತ್ಪನ್ನಗಳೇನಿರ್ತಾವ ಅವುಗಳನ್ನ
ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಬದಲಾಯಿಸೋದು. ನಿಮಗೆಲ್ಲ ಗೊತ್ತಿರುವಂಗ ಪ್ರತಿ ಬೆಳೆಗೂ ಶೆಲ್ಫ್ ಲೈಫ್ ಅನ್ನೋದು ಇರ್ತದೆ. ಉದಾಹರಣೆಗೆ ನೀವು ಬೆಂಡೆಕಾಯಿ ತೆಗೆದ್ರ ಅಥವಾ ಟೊಮೆಟೊ ತೆಗೆದ್ರ, ಈರುಳ್ಳಿ ತೆಗೆದ್ರ ಅವೆಲ್ಲಾನು ಒಂದು ವಾರಕ್ಕಿಂತ ಜಾಸ್ತಿ ಇಡ್ಲಿಕ್ಕೆ ಆಗುದಿಲ್ಲ. ಕೆಲವೊಂದು 1 ತಿಂಗಳು ಇಡ್ಬೋದೇನೋ. ಇಂಥ ಬೆಳೆಗಳನ್ನ ಹೆಂಗ ಸಂಸ್ಕರಿಸಿ ಅಥವಾ ಅವುಗಳ ರೂಪ ಚೇಂಜ್ ಮಾಡಿ ಅದರ ವ್ಯಾಲ್ಯೂ ಎಡಿಷನ್ ಮಾಡೋದು ಇದ್ರೊಳಗೆ ಹೇಳ್ಕೊಡ್ತಾರ. ಇದ್ರೊಳಗೆ ಬರೋ ಕೋರ್ಸ್ಗಳು ಬಿಟೆಕ್ ಫುಡ್ ಟೆಕ್ನಾಲಜಿ 4 ವರ್ಷದ ಕೋರ್ಸು, ಇಲ್ಲ ಅಂತಂದ್ರ BSc ಡೈರಿ ಟೆಕ್ನಾಲಜಿ ಅದು 4 ವರ್ಷದ ಕೋರ್ಸು. ಎಲ್ಲಾದ್ರ ಜೊತೆ ಇದಕ್ಕೂ KCET, CUET, ರಾಜ್ಯ ಮಟ್ಟದ CET ಇವೆಲ್ಲ ಮಾಡ್ಬೇಕಾಗ್ತದ. ಇದ್ರೊಳಗ ಆಹಾರ ಸಂಸ್ಕರಣೆ, ಸಂರಕ್ಷಣೆ, ಗುಣಮಟ್ಟ ನಿಯಂತ್ರಣ, ಹಾಲು ಸಂಸ್ಕರಣೆ ಇಂಥವನ್ನೆಲ್ಲ ಹೇಳ್ಕೊಡ್ತಾರ. ವೃತ್ತಿಯನ್ನಾಗಿ ನೀವು ಫುಡ್ ಟೆಕ್ನಾಲಜಿಸ್ಟ್ ಆಗ್ಬೋದು, ಕ್ವಾಲಿಟಿ ಮ್ಯಾನೇಜರ್ ಆಗ್ಬೋದು. ದೊಡ್ಡ ದೊಡ್ಡ ಫುಡ್ ಕಂಪನಿ ಒಳಗ ಈಗ ಕೆಚಪ್ ತಯಾರಿಸುವಂತ ಕಂಪನಿ, ಇಲ್ಲ ಚಿಪ್ಸು, ರೆಡಿಮೇಡ್ ಫುಡ್ ಪ್ರಾಡಕ್ಟ್ಸ್ ಏನ್ ಬರ್ತಾವ ಆ ಕಂಪನಿ ಒಳಗೆ ನೀವು ಜಾಯ್ನ್ ಆಗ್ಬೋದು. ಡೈರಿ ಪ್ಲಾಂಟ್ ಆಫೀಸರ್ ಆಗ್ಬೋದು, ಇಲ್ಲ ನಿಮ್ಮದಾದ ಒಂದು ಸ್ವಂತ ಡೈರಿ ಫಾರ್ಮ್ ಅನ್ನ ಹಾಕೋಬಹುದು. 5ನೇ ವಿಭಾಗ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇದನ್ನ ಕೃಷಿಯನ್ನ ಒಂದು ಕಂಪನಿ ತರ ಮಾಡಿ ಅಲ್ಲಿ ಕಾರ್ಪೊರೇಟ್ ಕಲ್ಚರ್ ತಂದು ಅದನ್ನ ಮ್ಯಾನೇಜ್ಮೆಂಟ್ ಮಾಡಿ ಒಂದು ಬಿಸ್ನೆಸ್ ತರ ನಡೆಸೋದು. ಇದ್ರೊಳಗೆ ಬರೋ ಕೋರ್ಸ್ಗಳು BBA ಅಂದ್ರೆ ಬ್ಯಾಚುಲರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇನ್ ಅಗ್ರಿ ಬಿಸ್ನೆಸ್ 3 ವರ್ಷದ ಕೋರ್ಸು. ಅದಾದ್ಮೇಲೆ MBAನೂ ಅದ ಇನ್ ಅಗ್ರಿ ಬಿಸ್ನೆಸ್ 2 ವರ್ಷದ ಕೋರ್ಸು. ಇದ್ರೊಳಗ ಕೆಲವೊಂದು ಕಾಲೇಜ್ಗಳು ಡೈರೆಕ್ಟ್ ಎಂಟ್ರಿ ಕೊಡ್ತಾವ, ಇಲ್ಲ ನೀವು ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿ ಹೋದ್ರೂ ನಿಮ್ಗೆ ಅಡ್ಮಿಷನ್ ಸಿಗ್ತದೆ. ಈ ಕೋರ್ಸ್ ಒಳಗೆ ಕಲಿಸೋದು ಮಾರ್ಕೆಟಿಂಗ್, ಸಪ್ಲೈ ಚೈನ್, ಕೃಷಿ ವ್ಯಾಪಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂಥವನ್ನೆಲ್ಲ ಹೇಳ್ಕೊಡ್ತಾರೆ. ಈ ಕೋರ್ಸ್ ಗಳನ್ನ ನೀವು ಮುಗಿಸಿ ಕಂಪನಿಗಳನ್ನ ಜಾಯ್ನ್ ಆಗಿ ಅಗ್ರಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗ್ಬಹುದು, ಎಕ್ಸ್ಪೋರ್ಟ್ ಮ್ಯಾನೇಜರ್ ಆಗ್ಬಹುದು, ಇಲ್ಲ ಅಗ್ರಿ ಬಿಸ್ನೆಸ್ ಮ್ಯಾನ್ ಆಗ್ಬಹುದು, ಇಲ್ಲ ಸ್ವಂತ ಸ್ಟಾರ್ಟ್ಅಪ್ ಮಾಡಬಹುದು. ಸೊ ಹಿಂಗ ಬೇರೆ ಬೇರೆ ಅವಕಾಶಗಳು ನಿಮ್ ಮುಂದೆ ಇರ್ತಾವ. ಈ ಕೋರ್ಸ್ಗಳು ಯಾವ್ಯಾವ ಕಾಲೇಜ್ ಒಳಗ ಲಭ್ಯವ ಅಂತ ಹೇಳಿ ನಾನು ಲಿಸ್ಟ್ ಕೊಟ್ಟಿನಿ. ಆ ಲಿಸ್ಟ್ ಅನ್ನ ನೀವು ಪಾಸ್ ಮಾಡಿ ನೋಡಬಹುದು, ಇಲ್ಲ ನೀವು ಇಂಟರ್ನೆಟ್ ನಾಗೂ ಸರ್ಚ್ ಮಾಡಿದ್ರೆ ನಿಮ್ಗೆ ಕಾಲೇಜ್ ಹೆಸರು ಗೊತ್ತಾಗ್ತದೆ. ಕರ್ನಾಟಕದಾಗಿರೋ ಕಾಲೇಜ್ಗಳಲ್ಲಿ ಉದಾಹರಣೆ ಅಂತಂದ್ರೆ ಮೇನ್ಲಿ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ ಅವ. ಬೆಂಗಳೂರು, ಧಾರವಾಡ, ರಾಯಚೂರ್, ಬಾಗಲಕೋಟ್ ಒಳಗ ಇವೆಲ್ಲ ಯೂನಿವರ್ಸಿಟಿ ಒಳಗೂ BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇಂಥವೆಲ್ಲ ಕೋರ್ಸಸ್ ಕೊಡ್ಲಾಗ್ತದ. ದೇಶ ಮಟ್ಟದ ಕಾಲೇಜ್ ನೋಡ್ಬೇಕು ಅಂದ್ರೆ ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಂತದ ಡೆಲ್ಲಿ ಒಳಗ. ಇದು ಬಹಳ ರೆಪ್ಯೂಟೆಡ್ ಕಾಲೇಜು. ಅದೇ ರೀತಿ ಬೇರೆ ಬೇರೆ ರಾಜ್ಯ ಒಳಗ ಬೇರೆ ಬೇರೆ ಕಾಲೇಜ್ ಅವ. ಈ ಅಗ್ರಿಕಲ್ಚರಲ್ ರಿಲೇಟೆಡ್ ಕೋರ್ಸ್ ಗಳನ್ನ ಮುಗಿಸಿದ ಮೇಲೆ ನೀವು LOG ಮಾಡೆಲ್ ಮುಖಾಂತರ, L ಅಂದ್ರ ಲೆವೆಲ್ 1, O ಅಂದ್ರ ಅಪಾರ್ಚುನಿಟಿ ಲೆವೆಲ್, G ಅಂದ್ರ ಗ್ರೋತ್ ಲೆವೆಲ್. ಇದರ ಪ್ರಕಾರ 4 ರಿಂದ 8 ಲಕ್ಷ, 5 ರಿಂದ 12 ಲಕ್ಷ ಅಥವಾ 10 ರಿಂದ 20 ಲಕ್ಷ ವಾರ್ಷಿಕವಾಗಿ ಸಂಬಳವನ್ನ ಪಡಿಬಹುದು. ನಿಮ್ಗೆ ರಿಸರ್ಚ್ ಒಳಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರ ರಿಸರ್ಚ್ ಬೇಸ್ಡ್ ಕೋರ್ಸಸ್ ಗಳನ್ನ ಮಾಡಿಕೊಂಡು ಕೆಲವೊಂದು ಸರ್ಕಾರದ ಇನ್ಸ್ಟಿಟ್ಯೂಟ್ ಗಳನ್ನ ಜಾಯ್ನ್ ಆಗ್ಬಹುದು. ಎಕ್ಸಾಂಪಲ್ ಗೆ CFTRI ಅಂತ ಹೇಳಿ ಒಂದು ಮೈಸೂರಿನಾಗದ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ನಿಮ್ಗೆ ಆಸಕ್ತಿ ಇದ್ರ ಇದ್ರ ವೆಬ್ಸೈಟ್ ಅನ್ನ ಚೆಕ್ ಮಾಡಬಹುದು, ಇದಕ್ಕೆ ಸಂಬಂಧಪಟ್ಟ ಫೋಟೋಗಳನ್ನ ಚೆಕ್ ಮಾಡಬಹುದು. ಇಲ್ಲಿ ಎಲ್ಲಾರು ಡಾಕ್ಟರೇಟ್ ಮಾಡಿ ಬಂದವರಾಗಿರ್ತಾರ. ಒಳ್ಳೆ ಒಂದು ಕೆಲಸದ ವಾತಾವರಣ ಇಲ್ಲಿ ನಿರ್ಮಾಣ ಆಗ್ತದೆ. ಅದೇ ರೀತಿ NDRI ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಳಗೆ ಕೆಲಸ ಮಾಡಬಹುದು. ಇಂಡಿಯನ್ ಅಗ್ರಿಕಲ್ಚರಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಒಳಗ, IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಒಳಗ, ಇಲ್ಲ ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಮ್ಯಾನೇಜ್ಮೆಂಟ್ ಇದ್ರೊಳಗ ನೀವು ಆಸ್ ಅ ಸೈಂಟಿಸ್ಟ್ ಆಗಿ ಕೆಲಸ ಮಾಡಬಹುದು. ಇಂಥ ಕೆಲಸ ಒಳಗ ನಿಮ್ಗೆ ರೆಸ್ಪೆಕ್ಟ್ ಜಾಸ್ತಿ ಇರ್ತದ, ಸಂಬಳನೂ ಜಾಸ್ತಿ ಇರ್ತದ, ಆಮೇಲೆ ಸೌಲಭ್ಯಗಳನ್ನು ಗೌರ್ಮೆಂಟ್ ಕಡೆಯಿಂದ ಬಹಳ ಜಾಸ್ತಿ ಇರ್ತಾವ. ಬೇರೆ ಉದ್ಯೋಗಗಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ಕೃಷಿ ಉದ್ಯೋಗ ಬಂದಾಗ ಮಾತ್ರ ಭಾರತ ಸರ್ಕಾರ ಬೇಡಿಕೆಗಿಂತ ಜಾಸ್ತಿ ಸಪೋರ್ಟ್ ಮಾಡುವಂತ ಪಾಲಿಸಿ ಇಟ್ಟುಕೊಂಡದ. ಸೊ ಇದು ನಿಮ್ಮ ಕಲೀಲಿಕ್ಕೆ ಉಪಯೋಗ ಆಗಬಹುದು. ರಿಸರ್ಚ್ ಗೆ, ಹೈಯರ್ ಎಜುಕೇಶನ್ ಗೆ ಒಳ್ಳೆ ಅವಕಾಶ ಸಿಗ್ತದ. ನಿಮ್ಮ ಸ್ವಂತ ಊರಲ್ಲಿ ನೀವೇನಾದ್ರೂ ಉದ್ಯೋಗ ಸ್ಥಾಪಿಸ್ತೀರಿ ಅಂತಂದ್ರೆ ಅದಕ್ಕೊಂದು ಸಬ್ಸಿಡಿ ಸಿಗ್ತದ, ಗ್ರಾಂಟ್ ಸಿಗ್ತದ. ಕೆಲವೊಂದು ಅಗ್ರಿಟೆಕ್ ಕಂಪನಿಗಳು ದುಡ್ಡು ಕೊಡ್ಲಿಕ್ಕೆ ರೆಡಿ ಇರ್ತಾವ. ಹಿಂಗಾಗಿ ಎಲ್ಲಾರು ಸಪೋರ್ಟ್ ಮಾಡುವಂತ ಉದ್ಯೋಗ ಇದು. ಸಪೋರ್ಟ್ ಜಾಸ್ತಿ ಅದ, ತಗೊಳ್ಳೋರು ಕಡಿಮೆ. ಸೊ ಹಿಂಗಾಗಿ ಡಿಮ್ಯಾಂಡ್ ಈ ಫೀಲ್ಡ್ ಒಳಗ ಬಹಳ ಜಾಸ್ತಿ ಅದ. ಸೊ ಫ್ರೆಂಡ್ಸ್, ನಿಮ್ಗೆ ಏನು ನಾನು ಅಂತಿಮ ಸಂದೇಶ ಈ ವಿಡಿಯೋ ಮೂಲಕ ಕೊಡ್ತೀನಿ ಅಂದ್ರೆ, ಬೇರೆ ದಾರಿ ಸಿಗ್ಲಿಲ್ಲ ಅಂತ ಹೇಳಿ ಕೃಷಿಯನ್ನ ಆರಿಸ್ಕೊಳ್ಳಿಕ್ ಹೋಗ್ಬೇಡ್ರಿ. ಬದಲಾಗಿ ಗ್ರಾಮೀಣ ಭಾರತವನ್ನ ಬದಲಾಯಿಸ್ಲಿಕ್ಕೆ, ರೈತರಿಗೆ ಕಳೆದು ಹೋದ ಗೌರವವನ್ನ ತಂದುಕೊಡ್ಲಿಕ್ಕೆ, ವಿಜ್ಞಾನವನ್ನ ನಿಜವಾದ ಅವಶ್ಯಕತೆ ಇರುವಲ್ಲಿ ಬಳಸಲಿಕ್ಕೆ, ದೇಶಕ್ಕೆ ಆಹಾರ ನೀಡುವ ವ್ಯವಸ್ಥೆಯನ್ನ ಬಲಪಡಿಸಲಿಕ್ಕೆ ಈ ಅಗ್ರಿಕಲ್ಚರಲ್ ಕೋರ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ರಿ. ಇಂಜಿನಿಯರಿಂಗು ಬಿಲ್ಡಿಂಗ್ ಅನ್ನ ನಿರ್ಮಿಸಬಹುದು, ಮೆಡಿಕಲ್ ದೇಹವನ್ನ ಗುಣಪಡಿಸಬಹುದು, ಆದ್ರೆ ಕೃಷಿ ಜೀವನವನ್ನ ಪೋಷಿಸ್ತದ. ನೀವು ಜಗತ್ತಿಗೆ ಅನ್ನ ಕೊಡಬಲ್ರಿ ಅಂತಂದ್ರ ನಿಮಗ ಭವಿಷ್ಯ ಅದ. ಕೃಷಿ ಅನ್ನೋದು ಬರೇ ವೃತ್ತಿ ಅಲ್ಲ, ದೇಶಕ್ಕೆ ನೀಡೋ ಒಂದು ಪ್ರಾಮಿಸ್. ಸೊ ನಿಮ್ಗೆ ಕೃಷಿ ಒಳಗೆ ಇಂಟ್ರೆಸ್ಟ್ ಅದ ಅಂತಂದ್ರ ಇವತ್ತ ನೀವು ಕೃಷಿಗೆ ಸಂಬಂಧಪಟ್ಟ ಕೋರ್ಸಸ್ ಗಳು ಯಾವ್ಯಾವು, ಕಾಲೇಜ್ಗಳು ಯಾವ್ಯಾವು ಅಂತ ಹೇಳಿ ಹುಡುಕ್ಲಿಕ್ಕೆ ಪ್ರಾರಂಭಿಸ್ರಿ. ದೇಶದ ಬೆನ್ನೆಲುಬಾಗಿ ನಿಂತ್ಕೊಳ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಹಂಚ್ಕೊಳ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.